ದ ವರ್ಡ್ ಕನ್ನಡ. ವೀಕ್ಷಕರೇ ನಮಸ್ಕಾರ. ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಧೀರಜ್ ಕುಮಾರ್ ಶಿರ್ಸಿ. ಇವತ್ತು ನಾವು ಮಂಚಿಕೆರೆ ಹತ್ರ ಒಂದು ಮೂವಿ ಶೂಟಿಂಗಿಗೆ ಬಂದಿದ್ವಿ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ನಾನು ಕೂಡ ಕಾಸ್ಟ್ಯೂಮಲ್ಲೇ ಇದ್ದೀನಿ, ತಪ್ಪು ತಿಳ್ಕೊಬೇಡಿ, ಪೊಲೀಸ್ ಡ್ರೆಸ್ ಹಾಕ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಅವರು ಯೂಟ್ಯೂಬಲ್ಲಿ ಸ್ಟಾರ್ ಆಗಿ ಈಗ ಫೇಮಸ್ ಆಗಿದ್ದಾರೆ. ನೀವೇ ಅವ್ರು ಯಾರಂತ ಹೇಳಿ ನೋಡಿ. ಗೊತ್ತಾಯ್ತಾ ಯಾರಂತ ಹೇಳಿ? ಅಪ್ಪಣ್ಣ ನಮಸ್ಕಾರ. ನಮಸ್ಕಾರ. ಕಡೆಗೆ ಆರಾಮಿದ್ರಾ? ನೀವು ಆರಾಮಿದ್ದೀರಲ್ಲ? ನಾವು ಆರಾಮು. ಕಡೆಗೆ ಶೂಟಿಂಗ್ ಎಲ್ಲ ಏನು ಜೋರ? ಜೋರ ಅಡ್ಡಿಲ್ಲ. ಗುಡ್ಡದು ಬುತ್ತ ಶೂಟಿಂಗ್ನಲ್ಲಿ ಮಾಡ್ತೀವಿ. ಕಡೆಗೆ ಪಪ್ಪಣ್ಣವರು ನಿಮ್ಮ ನಿಜವಾದ ನಾಮಧೇಯ ಏನು? ನಿಜವಾದ ಪರಶುರಾಮ್. ಪರಶುರಾಮ್ ಅಂತ. ಪಾಪಣ್ಣ ಅಂದರೆ ನನಗೆ ನಮ್ಮ ಸೂರಜ್ನ ಇಟ್ಟಿದ್ದು ಮತ್ತೆ ಸೂರಜ್ ಅವರು ಎಲ್ಲಿದ್ದಾರೆ? ಸೂರಜ್ ಇಲ್ಲ, ಶೂಟಿಂಗ್ ಹೋಗಿದ್ದು, ಬರ್ತಾನೆ ಒಂದು ವಾರ. ಅವರು ಯೂಟ್ಯೂಬ್ ಸ್ಟಾರ್ ಆಗಿ ಫುಲ್ ಫೇಮಸ್ ಆಗಿ ಎಲ್ಲ ಕಡೆ ಮಿಂಚ್ತಾ ಇದ್ದಾರೆ. ಹೌದು. ಮತ್ತೆ ಕಡೆಗೆ ಪಾಪಣ್ಣ ಅವರೇ ಮತ್ತೇನು ಸಮಾಚಾರ? ಹೇಳ್ಬೇಕು. ನೀವು ಶೂಟಿಂಗ್ ಬಂದಿರಿ, ಏನು ಅನಿಸ್ತು ನಿಮಗೆ? ಅಡ್ಡಿಲ್ಲ, ನಂದಿದು ಮೊದಲನೇ ಎಕ್ಸ್ಪೀರಿಯನ್ಸು, ತುಂಬ ಚೆನ್ನಾಗಾಯಿತು. ನಿಮ್ಮಂಥ ಒಂದು ಅದ್ಭುತ ಕಲಾವಿದರ ಜೊತೆ ತೆರೆ ಹಂಚ್ಕೊಂಡಿದ್ದು ನಂಗೊಂದು ತುಂಬ ಸಂತೋಷದ ವಿಚಾರ. ಏನಿಲ್ಲ, ನಾವು ಅದ್ಭುತ ಕಲಾವಿದರಿಂದ ಹೆಮ್ಮೆ ಪಡೋದಿಲ್ಲ, ಅದೇ ಅಲ್ಲ, ಜನರ ಆಶೀರ್ವಾದ ಅಷ್ಟೇ ಅಷ್ಟೇ. ಇದಕ್ಕೆ ನಾವು ಮತ್ತೆ ಪಾಪಣ್ಣ, ಈಗ ಜನರಿಗೆ ಒಂದು ಕ್ವಶನ್ ಇದೆ, ಪಾಪಣ್ಣ ಯಾರು, ಏನ್ ಮಾಡ್ತಾರೆ, ಎಲ್ಲಿಯವರು, ಎಷ್ಟು ವಯಸ್ಸು? ಪಾಪಣ್ಣ ಅವರು 50 ದಾಟಿದವರ? ದಾಟಿದವರು. ಓಹೋ. ಕಡೆಗೆ ಪಾಪಣ್ಣ ಅವರು ಊರು ಯಾವುದು, ಮನೆ ಯಾವುದು? ಮಂಚಿಕೇರಿ. ಮತ್ತೆ ತಾವು ಏನು ಉದ್ಯೋಗ ಎಲ್ಲ ವ್ಯಾಪಾರ? ಓಹೋ. ಅಡ್ಡಿಲ್ಲ. ಎಂಥ ವ್ಯಾಪಾರ? ಬಾಳೆಕಾಯಿ ವ್ಯಾಪಾರ ಎಲ್ಲ ಮಾಡ್ತೀರಾ? ಓಹೋ, ಅಡ್ಡಿಲ್ಲ. ಕಡೆಗೆ ಶೂಟಿಂಗ್ ಫುಲ್ ಜೋರು ನಡೆಸ್ತಾ ಇದ್ರಿ. ಇನ್ನೊಂದು 12 ದಿನ ಶೂಟಿಂಗ್. ಹೌದಲ್ಲ, ಮಾಡಬೇಕು. ಒಳ್ಳೆ ರೀತಿಯಿಂದ ಎಲ್ಲರೂ ನೋಡಿ. ಗುಡ್ಡದ ಭೂತ ಟೀಮಿಗೆ ಎಲ್ಲರೂ ಆಶೀರ್ವಾದ ಇದ್ದು ನಮ್ಮ ಎಲ್ಲರೂ ಇದ್ದಂಗೆ. ಹೌದು ಅಲ್ಲ. ಮತ್ತೆ ಪಾಪಣ್ಣ, ನೀವು ಮುಂಚೆ ಯಾವಾಗಾದರೂ ನಾಟಕ ಮಾಡ್ತಿದ್ರ, ಯಕ್ಷಗಾನ ಮಾಡ್ತಿದ್ರ, ಅಥವಾ ಹೇಗೆ ನಿಮಗೆ ಅಭಿನಯದ ಕಡೆ ಒಲವು ಹೇಗೆ? ನಾನು ನಾಟಕ ಈಗ ನಮ್ಮ ಸೂರ್ಯನ ತಂದೆ ನಾವೆಲ್ಲ ಒಂದು ನಾಟಕದ ಒಂದು ಟೀಮು. ನಾಟಕ ಎಲ್ಲ ಅವ್ರು ಮಾಡ್ತಾರೆ, ನಾನು ಮ್ಯಾನೇಜ್ಮೆಂಟ್ ಮಾಡ್ತಿದ್ದೆ. ಸೂರ್ಯನ ತಂದೆ ನಾನು ಕ್ಲೋಸ್ ಫ್ರೆಂಡ್. ಓಹೋ ಹೋ ಹೋ. ಅದು ನಾಟಕ ತಂದೆ ನಾನು ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಿದ್ದೆ. ಅಲ್ಲಿಂದ ಅಂದರೆ ಕಲೆ ಬಗ್ಗೆ ಉತ್ಸಾಹ ಉಂಟು. ಈಗ ರೀಲ್ಸ್ ಎಲ್ಲ ಮಾಡ್ತಿದ್ರೆ ಜನರ ಪ್ರೋತ್ಸಾಹದಿಂದ ಅವರಿಂದ. ಈಗ ಎಷ್ಟು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ರಿ? ಈಗ 6 ಪಿಕ್ಚರ್ನಲ್ಲಿ. ಯಾವ್ಯಾವ್ದು ಮಾಡಿದ್ರಿ? ಯಾವ್ಯಾವ್ದು ರಿಲೀಸ್ ಆಯಿತು? ಓಕೆ. ಶಂಕರಾಭರಣ. ಓಕೆ. ಹುಬ್ಬಳ್ಳಿ ಹಂಟರ್ಸ್. ಓಕೆ. ಮಧ್ಯೆ ಒಂದು ಶೂಟ್ ಆಗಿತ್ತು, ಮಧ್ಯದಲ್ಲಿ ನೆನಪಿಲ್ಲ, ಮಂಚಿಕೇರಿಯಲ್ಲಿ ಶೂಟ್ ಆಗಿತ್ತು. ಅದರ ನಂತರ ಕುಂದಾಪುರ ಹೋಗಿ ಒಂದು ಏನು ಗಾಡ್ ಪ್ರಾಮಿಷನ್. ಓಹೋ. ಅದ ನಂತರ ಇದು ಗುಡ್ಡದ ಭೂತ. ಇನ್ನು ಇನ್ನೂ ಎಷ್ಟು ಮೂವಿ ನಿಮ್ಮದು ಪೈಪ್ಲೈನಲ್ಲಿ ಇದೆ ಅಂತ ತಿಳ್ಕೊಬೋದು? ಆದರೆ ನಮ್ಗೆ ಹೋಗ್ಲಿಕ್ಕೆ ಟೈಮ್ ಇರೋದಿಲ್ಲ, ದಂಧೆ ಕಟ್ಟಾಗ್ತದೆ. ಓಹೋ. ದಂಧೆನು ಆಫರ್ನ ನೀವು ಬಿಡ್ತಾ ಇದ್ದೀರಿ ಹಾಗಾದ್ರೆ? ಅಷ್ಟು ಬ್ಯುಸಿ ಆಗಿಬಿಟ್ರಿ ಹಾಗಾದ್ರೆ ಈಗಲ್ಲ? ಆಗಲಿ. ನಿಮ್ಮಂಥ ಒಳ್ಳೆ ಕಲಾವಿದರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು. ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ. ಎಲ್ಲರೂ ಬೆಳೀಲಿ ಹೇಳೋದು ನಾವು. ಹೌದು, ಎಲ್ಲರೂ ಬೆಳಿಬೇಕು. ಹೌದು ಪಾಪಣ್ಣ ಅವರೇ. ಸಂತಿಗಿಂತ ಎಲ್ಲರೂ ಮಕ್ಕಳು ಯಾರಿದ್ರು ಕಲಾವಿದರು ಬೆಳೀತಾ ಹೋಗ್ಬೇಕು. ಹೌದು, ಅವ್ರಿಗೆ ಸಪೋರ್ಟ್ ಮಾಡಬೇಕು ನಾವು. ಹೌದು, ಕಲಾವಿದರು ನಿಂತ ನೀರಾಗಬಾರ್ದು, ಹರಿಯೋ ನದಿ ಆಗಬೇಕು ಅಂತ. ಹೌದು, ಒಬ್ಬರಿಂದ ಒಬ್ಬ ಸಾಗರ ಸೇರಲೇಬೇಕು ಅಂತೀರ. ಒಬ್ಬರಿಂದ ಒಬ್ರು ಬೆಳಿಬೇಕು, ಅವ್ರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು. ನಾವು ಕಲ್ತೀವಿ, ಅವ್ರಿಗೆ ಹೇಳಬೇಕು ತಿಳಿದಷ್ಟು ಮಟ್ಟಿಗೆ. ಎಲ್ಲದು ತಿಳುವಳಿಕೆ ಉಂಟು ಅಂತ ಹೇಳಲ್ಲ, ಇದು ನಮ್ಮ ತಿಳುವಳಿಕೆ ಅವ್ರಿಗೆ ಹೇಳಿ ಬೆಳೆಸು. ನಮಗೆ ಹಾಗೆ ಬೆಳೆಸಿದೆ ನಮ್ಮ ಸೂರಜನ ತಂದೆ ಮತ್ತು ನಮ್ಮ ಸೂರಜ್. ಅವರು ನನ್ನ ಫ್ರೆಂಡ್, ಸೂರ್ಯನ ತಂದೆ, ಕ್ಲೋಸ್ ನಾವು. ಎಷ್ಟೋ ಜನ ಸೂರಜ್ ತಂದೆ ನಿಮ್ಮನ್ನ ಸೂರಜ್ ಅವ್ರ ತಂದೆಯವರು ಅಥವಾ ಸೂರಜ್ ಅವರ ಚಿಕ್ಕಪ್ಪ ದೊಡ್ಡಪ್ಪನೋ ಅನ್ಕೊಂಡಿದ್ದಾರೆ. ಕೆಲವಷ್ಟು ಜನ ಗೊತ್ತಿದ್ದವ್ರು ಹೆಂಗೆ, ಗೊತ್ತಿಲ್ಲದವ್ರು ಅವ್ರಿಗೆ ಹೇಳ್ತೇನೆ ನಾನು. ಹಿಂಗೆ ಸ್ಪಂದಿಸ್ತಾರೆ ಜನರ ಬಗ್ಗೆ. ಅವರಿಗೆ ನನ್ನ ಅಭಿಮಾನಿಗಳೆಲ್ಲ ಸುಮಾರು ಜನ ಇದ್ರು, ಅವ್ರಿಗೆ ನಮ್ಗೆ ಧನ್ಯವಾದ ಅಲ್ವಾ? ಹೌದು. ಮತ್ತೆಲ್ಲರೂ ಗುಡ್ಡದ ಭೂತ ಮೂವಿನ ನೋಡಿ, ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ, ನವೆಂಬರ್ದಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ಥಿಯೇಟರಲ್ಲೇ ನೋಡಿ. ನಮ್ಮಿಬ್ಬರ ಕಾಮಿಡಿ ಕೂಡ ಅದರಲ್ಲಿ ಇರುತ್ತೆ.
ಮಿಸ್ ಮಾಡದೆ ನೋಡಿ. ದಯವಿಟ್ಟು ನಮಸ್ಕಾರ. ಧನ್ಯವಾದ. ವೀಕ್ಷಕರೇ, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ. QR ಕೋಡ್ನ ಸ್ಕ್ಯಾನ್ ಮಾಡಿ UPIನಲ್ಲಿ ನಿಮ್ಮ ಪ್ರೀತಿನ ಹಂಚಿ. ನಮಸ್ಕಾರ.